ಸರಿಗಮ ಪದನಿ ಸಂಗೀತದ ಹರಿಕಾರನೇ ಹೃದಯ ತರಂಗದ ವೀಣೆ ಮೀಟಿದ ವೈನಿಕ ನೀನೇ ನಿನ್ನ ಗಾನದ ಸರತಾನಯಾನ ಲಾಪಕೆ ಜಗನಿಂತು ಸೋತು ತನ್ನೆ ತಾನೆ ಮರೆತಂತಿದೆ ರಾಜನೇ ರಾಜನೇ ಅಂಧರ ರವಿತೇಜನೇ ಆಶ್ರಮದ ಆಧಾರನೇ ಧರೆಗಿಳಿದ ಗಂಧರ್ವನೇ ನಿನ್ನೊಡಲಿನಲ್ಲಿ ಆಡು ಬೆಳೆದ ಕಂದಮ್ಮ ರಾಜನೇ ರಾಜನೇ ಅಂಧರ ರವಿತೇಜನೇ ರೂಪದಿ ಬಂದ ತಾನೊಂದು ಈಚೆಗೆ ದೇವಣಯ್ಯ ಸಿದ್ದಮ್ಮರ ಮಡಿಲಲ್ಲಿ ಶಿವನ ರೂಪದಿ ಕೋಗಿಲೆಯ ಕಂಠ ಸಿರಿಯೂ ಚಂದ್ರಮನ ತಂಪ ಹೊಳೆಯೂ ಬಂದಾಗಿ ಈ ಧರೆಗೆ ಒಲಿಯು ಸ್ವರದ ಸಿಂಚನದಿ ಇಂಪಾದೀನಲಿದು ಗಂಧರ್ವಲೋಕವಾಗಿ ಮೆರೆದ ಪುಣ್ಯಾಶ್ರಮ ರಾಜನೇ ಪುಟ್ಟರಾಜನೇ ಅಂಧರ ರವಿತೇಜನೇ ಸಪ್ತಸರಗಳೇ ಸುದ್ದು ಒಲಿದಂತ ಸತ್ಯ ಶುದ್ಧ ಶಿವಮಾಯೋಗಿ ಸಾವಿರ ಕೈಗಳು ಜೋಡಿಸಿ ನಿಮಗೆ ನಮನ ಹೇಳುವೆ ಮಕ್ಕಳಿಗೆ ವಿದ್ಯೆ ನೀಡಿ ಅನಾಥರನ್ನು ಕಾಪಾಡಿ ಬಿಸಿಲು ಮಳೆಯನದೇ ಸಂಚಾರ ಮಾಡಿ ತನ್ನ ಮಕ್ಕಳಿಗೆ ತನ್ನನ್ನೇ ನೀಡಿ ಇತಿಹಾಸ ಪೂರ್ಣ ಬ್ರಹ್ಮಚರಿತ ಗಾನಯೋಗಿ ರಾಜನೇ ರಾಜನೇ ಅಂಧರ ರವಿತೇಜನೇ ಸಡಗರದಿಂದಲೇ ನಿನ್ನ ನಾಮವಿದು ಎಲ್ಲ ಜಿದ್ವೆಯಲ್ಲಿ ಕುಣಿದಾಡಿ ದಾನ ಮಾಡುತ್ತಿಹ ಅಮರ ಚೇತನಕ್ಕೆ ಹರುಷ ನೀಡಿ ಸಂತಸದ ಕಣಲು ಹರಿಸಿ ಅಮೃತದ ಸವಿಯ ಉಣಿಸಿ ಬಾರೋ ಇನ್ನೊಮ್ಮೆ ಈ ಧರೆಗೆ ಬಾರೋ ಗುರುಕುಮಾರ
ಸ್ನಾನದಿಂದ ಜನ್ಮ ಪಾವನ. ನಮೋ ವ್ಯಾಸ ಕವಿನಾಯಕ ದೇವ ಕರುಣಿಸು. ನಮೋ ಜಗಜ್ಜನನಿ ಶ್ರೀ ಶಾರದೆ ಮಾತೆ ಕರುಣಿಸೆ ತಾಯೇ. ನಮೋ ರಾಮಧೂತ ಮಾರುತೇಶ್ವರ ಕರುಣಿಸೋ. ಕರ್ನಾಟಕದ ತೋಟದಲ್ಲಿ ಪಂಚಮಲಿಂಗರ ನುಡಿಸಲು ಮತ್ತೊಮ್ಮೆ ಧರೆಗಿಳಿಯುವ ನನ್ನ ತಂದೆ ಗುರು ಪಂಚಾಕ್ಷರ ಶಿವಯೋಗಿ ಪಂಡಿತ ಪುತ್ರರಾಜನು ಕರುಣಿಸೋ ಕರುಣಿಸೋ ಕರುಣಿಸೋ. ಗಂಗೂರ ಭಾಗ್ಯದ ಪುಣ್ಯದ ಸಿರಿಯೇ, ಗಂಗೂರ ಭಾಗ್ಯದ ಪುಣ್ಯದ ಸಿರಿಯೇ. ನಮ್ಮ ನಾಟ ರಂಗದಲ್ಲಿ ಕೊಂದು ಬರದ ಬರದಂತೆ, ನಮ್ಮ ನಾಟ ರಂಗದಲ್ಲಿ ಕೊಂದು ಬರದ ಬರದಂತೆ, ನಿಮ್ಮ ಹೊಡೆದ ಹಸ್ತ ನಮ್ಮ ಮೇಲಿರಲಿ ತಂದೆ, ನಿಮ್ಮ ಹೊಡೆದ ಹಸ್ತ ನಮ್ಮ ಮೇಲಿರಲಿ ತಂದೆ. ಕಾಮದೇವು ನೀನೇ ಕಲ್ಪವೃಕ್ಷ ನೀನೇ, ಕಾಮದೇವು ನೀನೇ ಕಲ್ಪವೃಕ್ಷ ನೀನೇ, ಸರ್ವ ಭಕ್ತರು ಉತ್ತರಿಸುವ ರಾಮ ಭಕ್ತರ ನೀನೇ, ಸರ್ವ ಭಕ್ತರು ಉತ್ತರಿಸುವ ರಾಮ ಭಕ್ತರು ನೀನೇ. ನಮೋ ಶ್ರೀ ಮಾರುತೇಶ ಶರಣು ಎನ್ನುವೆ, ನಮೋ ಶ್ರೀ ಮಾರುತೇಶ ಶರಣು ಎನ್ನುವೆ. ಗಂಗೂರ ಭಾಗ್ಯದ ಪುಣ್ಯದ ಸಿರಿಯೇ, ಗಂಗೂರ ಭಾಗ್ಯದ ಪುಣ್ಯದ ಸಿರಿಯೇ, ಪುಣ್ಯದ ಸಿರಿಯೇ, ಪುಣ್ಯದ ಸಿರಿಯೇ. ಜಯ ಜಯ ಶ್ರೀ ಮಾರುತೇಶ, ಜಯ ಜಯ ಶ್ರೀ ಮಾರುತೇಶ. ಗಂಗೂರ ವಾಸ ಪವಾಡ ಪುರುಷ, ಗಂಗೂರ ವಾಸ ಪವಾಡ ಪುರುಷ. ಜಯ ಜಯ ಶ್ರೀ ಮಾರುತೇಶ, ಜಯ ಜಯ ಶ್ರೀ ಮಾರುತೇಶ. ಪುಣ್ಯಕ್ಷೇತ್ರವಿದು ಗಂಗೂರ ಗ್ರಾಮ, ಪುಣ್ಯಕ್ಷೇತ್ರವಿದು ಗಂಗೂರ ಗ್ರಾಮ. ನೆಲೆಸಿರುವೆ ನೀ ಜೈ ಬಲ ಭೀಮ, ನೆಲೆಸಿರುವೆ ನೀ ಜೈ ಬಲ ಭೀಮ. ಜಯ 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 ಶ್ರೀ ಪರಮೇಶ, ಜಯ ಜಯ ಶ್ರೀ ಪರಮೇಶ. ನೀಡು ಮಾರುತೇಶ್ವರ. ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ. वाचामगोचरमनेक गुणस्य रूपम् वागीश विष्णुसुरसेवित पादपीठम् वामेन विग्रहेण कलत्र
ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಯೇ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ಮನದಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಗದಾಸಿಗೆ ನೆನೆಯದ ಮನದಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ಮನದಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಗದಾಸಿಗೆ ನೆನೆಯದ ಮನದಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಅಮ್ಮ ತ್ರಿಲೋಕ ಮಾತೆ ಇಂದು ದುಷ್ಟರ ದಮನ ಮಾಡಿದ ವಿಜಯಶಾಲಿಯಾದ ವಿಜಯದಶಮಿಯಮ್ಮ ಇವತ್ತು ತಾಯಿ ಈ ನವರಾತ್ರಿ ದಿನದಂದು ಚಂಡಮುಂಡ ರುಂಡವನ್ನೇ ಚಂಡಾಡಿದ ಮಹಾ ತಾಯಿಯಮ್ಮ ನೀನು ಜಗನ್ಮಾತೆಯಾದ ನೀನು ತಾಯಿ ರಾಮರಾಜ್ಯದ ಕನಸನ್ನು ಹೊತ್ತು ನನ್ನ ತಂದೆ ಧರ್ಮದ ದಾರಿಯಲ್ಲಿ ನಡೀತಾ ಇದ್ದಾರೆ ನನ್ನ ತಂದೆಯನ್ನು ರಕ್ಷಿಸುವ ಭಾರ ನಿನ್ನದು ತಾಯಿ ನಿನ್ನದು ಅಷ್ಟೇ ಅಲ್ಲಮ್ಮ ಮಾತೆಯರ ಕರುಳಿನ ಸಂಬಂಧವನ್ನೇ ಕಳೆದುಕೊಂಡ ನನ್ನ ತಮ್ಮಂದಿನ ರಕ್ಷಣೆ ಮಾಡುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ ನಿನ್ನಲ್ಲೇ ಕೂಡಿದೆ ಗೌರಮ್ಮ ಈ ದೇವಿಯಲ್ಲಿ ಎಂಥ ವರವನ್ನು ಬೇಡಿಕೊಡಿಯಮ್ಮ ಬನ್ನಿಯಪ್ಪ ಈ ನವರಾತ್ರಿ ದಿನದಂದು ದುಷ್ಟರ ದಮನ ಮಾಡಿ ವಿಜಯಶಾಲಿಯಾದ ಈ ತಾಯಿ ಈ ಕಲಿಯುಗದ ರಕ್ಕಸರ ರಕ್ತವನ್ನ ಕುಡಿದು ಈ ಮುಕ್ತ ಪ್ರಪಂಚದಲ್ಲಿ ಮುಗ್ಧರಾಗಿ ಬಾಳುವ ನಿಮ್ಮನ್ನ ಕಾಪಾಡುವಂತ ತಾಯಿಯಲ್ಲಿ ಬೇಡ್ಕೊಂಡೆ ಎಂಥ ವರವನ್ನು ಬೇಡಿಕೊಂಡಿ ವೇದವತಿ ಎಂಬುವಳು ಸೀತೆ ಅವತಾರದಲ್ಲಿ ಅಗ್ನಿ ದೇವತೆಯಾಗಿ ಹುಟ್ಟಿ ಜನಕರಾಜನ ಮಗಳಾಗಿ ಶ್ರೀರಾಮನ ಸತಿಯಾಗಿ
ಈ ರಾಮರಾಜ್ಯ ಸ್ಥಾಪನೆಗಾಗಿ ಹುಟ್ಟಿದಂತೆ ಈ ದೇವಿ ಅವತಾರವೇ ನೀನಾಗಿ ಉತ್ತಮ ಹೊರಗ ಹಿಡಿದು ಈ ನರಮಾನವರನ್ನು ದೇವರಾಗಿಸುವ ಶಕ್ತಿ ನಿನಗೆ ದೇಪಾಲಿಸಲಮ್ಮ. ಸಂತೋಷವಾಯ್ತಪ್ಪ, ಸಂತೋಷವಾಯ್ತು ಈ ನಿಮ್ಮ ನುಡಿಯನ್ನ ಕೇಳಿ. ಅಪ್ಪ, ನನ್ನ ಹಿಂದೆನೆ ಕೇಡು ಬಯಸಿದ್ರು ಕೂಡ ಛಲ ಸಾಧಿಸುವ ಛಲಗಾರ್ತಿ ನಾನಾಗಿರ್ಬೇಕಾದ್ರೆ ಈ ನಿಮ್ಮ ಅಮರವಾಣಿ ನನಗೆ ಯಾವತ್ತಿದ್ರು ಪುಣ್ಯವಪ್ಪ, ನಾನು ಪುಣ್ಯ. ಹೇಳುವವರಿ ಕುಲ ಕುಲ ಎಂದು ಬಡಿದಾಡುವ ಈ ಕಾಲದಲ್ಲಿ ನೆಲಕ್ಕಾಗಿ ತಮ್ಮ ತೋಳಬಲವನ್ನೇ ಪ್ರದರ್ಶಿಸುವ ಈ ನರರಾಕ್ಷಸರಿಗೆ ನೀನೇ ನಾಯಕಿಯಾಗಿ, ಸಣ್ಣ ತಮ್ಮಂದಿರಿಗೆ ನೀನೇ ತಾಯಿಯಾಗಿ, ಕೊಟ್ಟ ಮನೆಗೆ ಕಿಟ್ಟ ಹೆಣ್ಣಾಗಿ ಈ ರಮಾನಂದನ ಮನೆ ಉತ್ತಮರ ಮಣಿದನು ಎಂದು ಹೊಗಳುವಂತೆ ಕೀರ್ತಿತಾರಮ್ಮ. ಆಯ್ತಪ್ಪ, ಧರ್ಮವೇ ನನ್ನ ಉಸಿರು ಎಂದು ಹಸಿರು ನಿಶಾನೆಯ ತೋರಿಸಿ ಶ್ರೀರಾಮನ ದಾರಿಯಲ್ಲಿ ನಡೆಯುವ ಈ ನಿಮ್ಮ ಮಾತನ್ನ ನಾನು ಖಂಡಿತವಾಗ್ಲೂ ನಡೆಸ್ತೀನಿ ಅಪ್ಪ. ನಿಮ್ಮ ಹೆಸರಿಗೆ ನಾನು ಯಾವತ್ತೂ ಕಳಂಕ ತರಲಾರೆ. ಈ ಉತ್ತಮರ ಮನೆತನ ಅಂತ ನಿಮ್ಮ ಹೆಸರು ತರ್ತೀನಿ ಅಪ್ಪ. ಈ ಮಾತು ಸತ್ಯವಪ್ಪ. ಸಂತೋಷ ಮಗನೇ, ಸಂತೋಷ. ನಿನ್ನ ತಲೆ ಮೇಲೆ ಅಕ್ಷತೆ ಹಾಕಬೇಕೆಂದರೆ ನಿನ್ನ ತಾಯಿಯ ನೆನಪು. ಅಪ್ಪ, ದುಃಖಿಸಬೇಡಪ್ಪ, ದುಃಖಿಸಬೇಡಿ. ಆದದ್ದೆಲ್ಲವನ್ನ ಮರೆತು ಮುಂದೆ ಆಗುವುದನ್ನ ಯೋಚಿಸಬೇಕು ಅಪ್ಪ. ಅಪ್ಪ, ತಮ್ಮಂದ್ರು ಟ್ಯೂಷನ್ ಕ್ಲಾಸ್ ಮುಗಿಸ್ಕೊಂಡು ಬರುವ ಹೊತ್ತಾಯ್ತು. ನಾನು ಹೋಗಿ ಅವರನ್ನ ಕರೆದುಕೊಂಡು ಬರುವಾಗ ನಿಮ್ಗೆ ಹಾಲನ್ನು ತರ್ತೀನಿ ಅಪ್ಪ. ನಾನಿಲ್ಲಿ ಬರ್ತೀನಿ ಅಪ್ಪ. ಪರಾಶಕ್ತಿ, ಭಕ್ತರ ಇಚ್ಛಾಶಕ್ತಿಯೇ ನಿನ್ನ ಶಕ್ತಿ ಎಂದು, ಭಕ್ತರ ಇಚ್ಛಾಶಕ್ತಿಯೇ ನಿನ್ನ ಶಕ್ತಿ ಎಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನನ್ನ ಮಕ್ಕಳು ರಕ್ಷಿಸಮ್ಮ. ಬಡವರೇ ನನ್ನ ಬಂಧುಗಳೆಂದು ಹೇಸಿ ರಾಜಕಾರಣ ಮಾಡದೆ ಬಡವರ ಏಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ ನನ್ನ ಉಸಿರೆಂದು ಬಡವರೇ ನನ್ನ ಬಂಧುಗಳೆಂದು ಹಸನ್ಮುಖಿಯಿಂದ ನನ್ನ ಬಾಳಿನಲ್ಲಿ ಸತಿ ಕಳೆದುಕೊಂಡು ಸ್ಮಶಾನವಾಗಿದೆ ತಾಯಿ. 18 ವರ್ಷದ ಹಸುಮಕ್ಕಳಿಂದ ಉದ್ಧರಿಸಮ್ಮ, ಉದ್ಧರಿಸಿ. ಅವರಿಂದಲೇ ಈ ರಮಾನಂದನ ಮನೆಯನ್ನು ಉತ್ತಮರ ಮನೆ ಎಂದು ಹೊಗಳುವಂತೆ ಕೀರ್ತಿತ್ತಾರಮ್ಮ.
ಏನ್ ಮಾಡ್ತಾ ಇದ್ದೇವೆ ಮಾಜಿ ಗೃಹ ಮಂತ್ರಿಗಳು? ಓ ಗೌಡ್ರಿ, ಬನ್ನಿ ಗೌಡ್ರಿ. ಅದು ಏಕೆ ತಮ್ಮ ಸಂಘಗಳೊಂದಿಗೆ ಬಂದಿರಲ್ಲ, ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಂಡು ನಿನ್ನಲ್ಲಿ ನೆಟ್ಟ ಸಲಿಕೆ ಬೆಳೆಸಲು ಬಂದಿಲ್ಲ ಈ ಪ್ರಕಾಶ ಗೌಡ. ಪ್ರಕಾಶ ಎಂತದೆಂದು ತೋರಿಸಲು ಬಂದಿದ್ದೇನೆ. ಅಂದ್ರೆ ಗೌಡ್ರೆ, ನಿಮ್ಮ ಮಾತಿನ ಅರ್ಥ हमारा गली को हमारा बिल्ली को हमको मैं करता. अरे रामानंद ಮತ್ತೆ ಸಲ್ಲಿಸಿದ್ರೆ ನಿನ್ನ ನೆತ್ತಿ ಮೇಲೆ ಈ ಬೈರನ ಕತ್ತಿಸಲು ಜೋತರುತ್ತದೆ. ಯಾತ್ತರ ಬೆಸೆಟ್ರೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ಧರ್ಮವೀರ. ಏ ಮರಯ್ಯ, ಅದೇನ್ ಪ್ರಶ್ನೆ ಅಂತ ನಮ್ಗೆ ಗೌಡ ಬಾಯಲ್ಲೇ ತಿಳ್ಕೊಂಡು ಅದಕ್ಕೊಂದು ಸರಿಯಾದ ಉತ್ತರ ಕೊಟ್ಬಿಡು ರಾಮರಾಯ. ಊರ ಹಿಂದಿನ ಒಣ ಭೂಮಿ ಜಾಗದಲ್ಲಿ ಸ್ವಂತ ಹಣ ಕೊಟ್ಟು ಹಸುವೆ ಮನೆ ಕಟ್ಟಲು ಹೊಂಟಿದ್ದಲ್ಲೋ ಅದನ್ನು ಈಗಲೇ ನಿಲ್ಲಿಸಲೇಬೇಕು. ಅದರಲ್ಲಿ ನನ್ನ ತಂದೆಯ ಸನ್ಮಾನಕ್ಕಾಗಿ ಸ್ಟೀಲ್ ಫ್ಯಾಕ್ಟರಿಯನ್ನು ಕಟ್ಟಿ ಬಡ ಕುಟುಂಬಗಳಿಗೆ ಉದ್ಯೋಗ ಹಚ್ಚಬೇಕಾಗಿದೆ. ಬಡವರಿಗಾಗಿ ಉಚಿತ ಜಾಗವನ್ನು ಕೊಟ್ಟಿದ್ದನ್ನು ಮನೆ ಕಡೆ ಅವಕಾಶ ಮಾಡಿ ರದ್ದು ಮಾಡಬೇಕೆ? ಯಾಕೆ? ಸ್ವಂತ ನನ್ನ ಆಸ್ತಿಯಲ್ಲಿ ನಿಮ್ಮ ತಂದೆಗೆ ಫ್ಯಾಕ್ಟರಿಗೆ ಕಟ್ಟಲು ಅವನೇನು ನಮ್ಮ ರಕ್ತಕ್ಕೆ ಹುಟ್ಟಿದವನೇ? ಸಾಧ್ಯವಿಲ್ಲ. ಸಾಧ್ಯವಿರುತ್ತಿದ್ದರೆ ನಿನ್ನ ಪ್ರಾಣ ಪಕ್ಷ ಉಳಿಯಲು ಸಾಧ್ಯವಿಲ್ಲ. ರಾಮಾನಂದ, ನೀನೆಷ್ಟು ಎತ್ತರ ಪುಟಿದ ಹಾರಾಡಿದರು ಅದನ್ನಾಗಲೇ ಕಟಾವು ಮಾಡದೆ ಬಿಡಲಾರ ಈ ಪ್ರಕಾಶ ಗೌಡ. ಸೇಡು ಎಷ್ಟೋ ಜನ ಹುಡುಗುತ್ತಾ ಹೋಗಿರುವರು ನನ್ನ ಗರಡಿಯಲ್ಲಿ. ಮಿಸ್ಟರ್ ಪ್ರಕಾಶ್ ಗೌಡ, ನೀನಿನ್ನೂ ಚಿಕ್ಕವ. ನಿನಗೆ ನನ್ನೊಂದಿಗೆ ಹಾರಲು ನಿನ್ನ ರೆಕ್ಕೆ ಬಲ ಬಲ್ದಿಲ್ಲ. ನೀನು ರೆಕ್ಕೆ ಸೋತು ನಡು ಸಂಬಂಧದಲ್ಲಿ ಬಿದ್ದು ಸಾವಿದೆ ಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಅದೇ ನಮ್ಮ ಈ ಕತ್ತಿಗೆ ಅಪ್ಪನಿ ಕಡಿದವ್ರಿ. ಸತಿಯನ್ನು ಕಳೆದುಕೊಂಡು ಸತ್ಯಂತೆ ಮಾತನಾಡುವ ತೋರಿಸಲೇ ನಿನ್ನ ಕತ್ತಿಯ ಕರ್ಮತ್ತಲ್ಲ. ರಾಮರಾಜ ಕನಸೋತ್ತ ರಮಾನಂದ ವೀರಮದ ಕರೆಯಂತೆ ಮುನ್ನಡೆದು ಬರ್ತೀಯ ನೀಚ. ಅಂದು ನನ್ನ ದೊಡ್ಡದಾಡಿ ಪೊಲೀಸ್ ಪಾಟೀಲ್ ಸವಿ ನೆನಪಿಗಾಗಿ. ಅರೆ ರಾಮಾನಂದ, ಓಸಿ ಕಿಸ್ಕ ದೌಲತ್ ನೈ, रोल किसका औरत नहीं, पुलिस किसका मत नहीं. अरे रामानंदा, बैर का डान 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 उड़ेगा. ಇಂದು ನನ್ನ ಕತ್ತಿಗೆ ನಿನ್ನ ರಕ್ತ ಅರ್ಪಣೆ ಮಾಡಲೇಬೇಕು. ಜೈ ಪ್ರಕಾಶ್. ನಿನ್ನ ಗೌರಿ ನಿನ್ನ ಮುಂದೆ ನನ್ನ ಪಂಜರದಲ್ಲಿ. ರಾಮಾನಂದ, ನೀನು ಅನೇಕ ಜನ ಬಡವರಿಗಾಗಿ ಹಕ್ಕಿನಿಂದ ಮಾತಾಡುತ್ತಿದ್ದ.
ಅದರ ಸೇಡು ತೀರ್ಚಿಕೊಳ್ಳಲಾರ ಈ ಪ್ರಕಾಶ ಗೌಡ. ಅದೇನಂದು ಹೇಳಿ ಗೌಡ್ರೆ. ಶಚಿ, ಅದೇನಂತ ಹೇಳಿ ಗೌಡ್ರೆ. ನೀ ತೆಗೆದುಕೊಂಡ ಬಾಂಡಿಗೆ ಸಹಿ ತೆಗೆದುಕೊಂಡು ಬಾ. ಆಯ್ತು ಗೌಡ್ರೆ, ಆಯ್ತು. ಲೇ ಶೆಟ್ಟಿ, ಗೌಡ್ರೆ ನೀನು ಕರೆಕ್ಟ್ ಸಹಿ ಮಾಡಿಸಿಕೊಂಡಿದ್ದಾನೆ. ನೋಡ್ರಿ, ಕರೆಕ್ಟ್ ಆಗಿ ಸಹಿ ಮಾಡಿಸ್ಕೊಂಡಿನಿ. ವಿಕ್ರ ನಕ್ರ ಚಕ್ರ ನಕೋ ಏನಂದ್ರೆ ಏಕಮಾರ್ ದೋ ತುಕಡ. ಗೌಡ್ರೆ ಬೈರ ಬನ್ನಿ ಹೋಗೋಣ. ಗೌಡ್ರೆ ಸಹಿ ತಗೊಂಡಿನ್ರಿ. ಅವಲ್ಲ ಗೌಡ್ರ, ಇಲ್ಲಿ ನಮ್ಮದ್ರಿ, ಇಲ್ಲಿ ಹೇಳಿದ್ರು ನಮ್ಮದ ದರ್ಬಾರ ನಡ್ರಿ. ನನ್ನ ತಂದೆ ಹೀಗ್ಯಾಕೆ ಬಿದ್ದಿರ್ಬಿಡು ಅಪ್ಪ. ಅಪ್ಪ ಏನಾಯ್ತು ಅಪ್ಪ ನನಗೆ? ಏನಿದು ಮೈಯಲ್ಲಿ ರಕ್ತ? ಯಾರು ನಿನ್ನನ್ನು ಕೊಂದವರು ಅಪ್ಪ? ಅಪ್ಪ, ಯಾರು ನಿನ್ನನ್ನು ಕೊಂದವರು? ಹೇಳು ಅಪ್ಪ, ಹೇಳು. ಬಂದ್ಯಾ ಮಗಳೇ, ಬಂದ್ಯಾ? ವಿಧಿ ನನ್ನನ್ನು ಬಲೆ ತೆಗೆದುಕೊಂಡಿದ್ದಮ್ಮ. ನಿನ್ನ ತೆರೆ ಮೇಲೆ ಅಕ್ಷಿತು ಹಾಕಿ ಭಾಗ್ಯ ನನಗಿಲ್ಲ ಮಗಳೇ, ನನಗಿಲ್ಲ. ನೀನು ನನ್ನ ಸಣ್ಣ ಮಕ್ಕಳ ಗತಿ ಹೇಗೆ ಮಗಳೇ ಗೌರಿ? ಏನು ಮಾಡಲಮ್ಮ, ನಾ ಹೇಗೆ ಮಾಡಲ್ಲ? ನಿನ್ನ ಸೋದರ ಮಾವ ಬರ್ತೀನಿ ಅಂತ ಹೇಳಿದ್ದ. ಇನ್ನೂ ಬರಲ್ಲ ಮಗಳೇ ಗೌರ, ಇನ್ನೂ ಬರಲಿಲ್ಲ. ಮಾಮ, ಗೌರಿ ಏನಿದೆಯಲ್ಲ? ಬಂದೇನಪ್ಪ, ಬಾ. ಇದು ಧರ್ಮದ ಕಣ್ಣೀರಪ್ಪ. ಇದು ಉತ್ತಮರ ಮನೆ ಕೀರ್ತಿಗೆ
ಮಜೆ ಬಳಿ ಹತ್ತಿಸಿದ ಮೋಸದ ಸಂಚು ಶಿವು ಮಾಮ ಮಾಮ ಆ ಮೋಸದ ಸಂಚಿನ ಮಿಂಚಿ ಕೈ ಹಾಕಿದ ಕೆಂಚ ಯಾರೆಂದು ನೀಗ ಹೇಳಿದರೆ ಅವನನ್ನು ಇಂಚಿಂಚಾಗಿ ಕತ್ತರಿಸಿ ತಂದು ನಿನ್ನ ಪಾದದ ಮೇಲಿಡುತ್ತೇನೆ ಮಾಮ, ನಿನ್ನ ಪಾದದ ಮೇಲಿಡುತ್ತೇನೆ. ಇದು ಕತ್ತರಿಸಿ ಹಾಕುವ ಸಮಯವಲ್ಲ. ಮೊದಲು ನೀ ನನಗೊಂದು ಮಾತು ಕೊಡು ಶಿವು, ನನಗೊಂದು ಮಾತು ಕೊಡು. ಒಂದೇಕೆ ಮಾಮ, ನೀನು 1000 ಮಾತು ಕೇಳುವ ಮಾಮ, ನಡೆಸಿಕೊಡುತ್ತೇನೆ ಮಾಮ, ನಡೆಸಿಕೊಡುತ್ತೇನೆ. ಹಾಗಾದರೆ ಹೆತ್ತವರ ಆಶ್ರಯ ಕಳೆದುಕೊಂಡ ನೀನು ಈ ಮಳೆಗೆ ನೀನೇ ಆಶ್ರಯದಾತಕನಾಗಬೇಕು. ಈ ಜಗನ್ಮಾತೆಯ ಸನ್ನಿಧಿಯಲ್ಲಿ ನನ್ನ ಮಗಳ ಕೈ ಹಿಡಿದು ನೀನು ಪತಿ ಆಗಬೇಕು ಶಿವ. ಅಳಬೇಡ ಮಾಮ, ಅಳಬೇಡ. ಅಳಬೇಡ ಮಾಮ, ಅಳಬೇಡ. ಶ್ರೀ ಮಾರುತೇಶ್ವರ ಸಾಕ್ಷಿಯಾಗಿಯೂ ನಿನ್ನ ಮಗಳೇ ನನ್ನ ಸತಿ ಎಂದು ಸ್ವೀಕಾರ ಮಾಡಿ ನಿಮ್ಮಿಬ್ಬರ ಗಂಡು ಮಕ್ಕಳಿಗೆ ಹೆತ್ತವರಿಗಿಂತ ಹೆಚ್ಚಾಗಿ ಜೋಪಾನ ಮಾಡುತ್ತೇನೆ ಮಾಮ, ಜೋಪಾನ ಮಾಡುತ್ತೇನೆ. ಈ ತಾಯಿ ನಿನಗೆ ಶಿವು ಒಳ್ಳೆಯದು ಮಾಡಲಪ್ಪ, ನಿನಗೆ ಒಳ್ಳೆಯದು. ಆಯ್ತು ಮಾಮ, ನಿಮ್ಮ ಪಾದ ಸಾಕ್ಷಿಯಾಗಿ ಈ ಮಾತನ್ನು ನಡೆಸಿಕೊಡುತ್ತೇನೆ ಮಾಮ, ನಡೆಸಿಕೊಡುತ್ತೇನೆ. ಏನಪ್ಪ, ಇನ್ನೂ ಒಂದು ಮಾತಿದೆ ಶಿವು, ಇನ್ನೂ ಒಂದು ಮಾತಿದೆ. ಈ ನನ್ನ ಕಂದ ಏನೂ ಅರಿಯದವಳು. ನನ್ನ ಕಂದರು ಇನ್ನೂ ಚಿಕ್ಕವರು ಶಿವು, ಇನ್ನೂ ಚಿಕ್ಕ. ಅವರಿಗೆ ಹಸಿವಾದಾಗ ತುತ್ತು ಕೊಟ್ಟು, ವರ್ಷ ತುಂಬಿದಾಗ ಮುತ್ತಿಟ್ಟು, ವರ್ಷ 18 ಆದಾಗ ಅವರಿಗೆ ಒಳ್ಳೆಯ ವಿದ್ಯೆ ಬಿದ್ದು ಕೊಟ್ಟು, ಅವರಿಂದಲೇ ಈ ರಮಾನಂದನ ಮನೆಯನ್ನು ಉತ್ತಮರ ಮನೆತನೆಂದು ಆ ಹೊಗಳುವಂತೆ ಕೀರ್ತಿತಾರಪ್ಪ, ಕೀರ್ತಿತಾರೆ. ಆಯ್ತು ಮಾಮ, ಮೊದಲು ಈ ನಿಮ್ಮ ಕೊಲೆ ಕಾರಣ ಯಾರೆಂದು ಹೇಳಿ ಮಾಮ, ಹೇಳಿ. ಹೇಳ್ತನಪ್ಪ ಶಿವು, ಇನ್ನೂ ಒಂದು ಮಾತು. ಮೊದಲು ಕೈ ಕೊಡು ಇಲ್ಲಿ ಶಿವು, ಮೊದಲು ಕೈ ಕೊಡು. ಇದು ಬಂಗಾರದ ಗೋಗೋಜು, 10 ತೊಲೆ ಬಂಗಾರ. ಇದನ್ನೆಲ್ಲ ಮರೆಯಲೆಂದೇ ನಿನಗೆ ಹಾಕಿದ್ದೇನೆ. ನೀನು ಹಾಕಿಕೊಂಡು ಧರ್ಮದ ಜಾಗದಲ್ಲಿ ಧರ್ಮವನ್ನೇ ನುಡಿಸು, ಧರ್ಮವನ್ನೇ ನುಡಿ. ಆ ನುಡಿಗಳಿಂದಲೇ ಈ ರಮಾನಂದರ ಮನೆಯನ್ನು ಉತ್ತಮರ ಮನೆತನವೆಂದು ಹೊಗಳುವಂತೆ ಕೀರ್ತಿದ್ದಾರಪ್ಪ, ಆಯ್ತಪ್ಪ, ಹಡಿದ ತಂದೆ ತಾಯಿಗಳ ಕುರುಗು ಆಯ್ತೇನಪ್ಪ. ಅಪ್ಪ, ಈ ಕೆಟ್ಟ ಕೃತಿಗೆ ಕಾರಣ ಯಾರು ಅಂತ ಹೇಳಪ್ಪ, ಹೇಳಪ್ಪ. ಕೇಳಮ್ಮ, ಕೇಳಮ್ಮ, ಅವನೇ ಅವನೇ ಆ ದುಷ್ಟ ಪರಾಕ್ರಮ. ಮಾಮ, ಅಪ್ಪ,
ದುಷ್ಟ ವ್ಯಕ್ತಿ ಯಾರು ಅಂತ ಕೇಳಿದೆ. ನಮ್ಮನ್ನ ಬಿಟ್ಟು ಈ ನಿನ್ನ ಮಕ್ಕಳನ್ನ ಪರದೇಶಿ ಮಾಡಿಬಿಟ್ಟೇನಪ್ಪ. ಈ ಚಿಕ್ಕ ಮಕ್ಕಳು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನನಗೇನು ಹೇಳಪ್ಪ, ನಾನೇನು ಹೇಳಿ? ಅಪ್ಪ ಅಪ್ಪ ನಿನ್ನನ್ನು ಕೊಂದವರು ಯಾರು ಹೇಳಪ್ಪ, ಹೇಳಪ್ಪ ಹೇಳು. ಅಪ್ಪ ಈ ನಿನ್ನ ಕೊಲೆಗೆ ಯಾರು ಕಾರಣ ಹೇಳಪ್ಪ ಹೇಳು. ನಮ್ಮನ್ನು ಬಿಟ್ಟು ಹೋದೆ, ಇನ್ನು ಮುಂದೆ ನಮಗೆ ಯಾರು ದಿಕ್ಕು ಹೇಳಪ್ಪ ಹೇಳು. ಅಪ್ಪ ನಿನ್ನನ್ನು ಕೊಂದವರು ಯಾರೆಂದು ಹೇಳದಿದ್ದರೂ ಪರವಾಗಿಲ್ಲ. ಮುಂದೊಂದು ದಿನ ಅವನು ಯಾರೇ ಆಗಿರಲಿ, ಅವನು ತಾಯಿಯ ಗರ್ಭದಲ್ಲೇ ಅಡಗಿರಲಿ, ಅವನ ರುಂಡ ಚಂಡಾಡಿ ಅವನ ರುಂಡಕ್ಕೆ ತೊಡೆತಟ್ಟಿ ನಿಲ್ಲದಿದ್ದರೆ ನನ್ನ ಹೆಸರು ಧರ್ಮಾಂತರ ಮನೆತನದ ದಯಾನಂದನೇ ಅಲ್ಲಪ್ಪ. ಇದು ನಿಮ್ಮ ಪಾದದಲ್ಲಿ ಸತ್ಯಪ್ಪ. ಅಪ್ಪ ಈ ಉತ್ತಮರ ಮನೆತನಕ್ಕೆ ಕೇಡು ಬಗೆದ ಬಂಡರಿಗೆ ಒಂದಲ್ಲ ಒಂದು ತಕ್ಕ ಪಾಠ ಕಲಿಸದಿದ್ದರೆ ನನ್ನ ಹೆಸರು ಸತ್ಯವಂತರ ಮನೆತನದ ಸತ್ಯಾನಂದನೇ ನಾನಲ್ಲ. ಯಾರಾದರೇನು ವಿಧಿಯ ಕಣ್ಣು ಬಿಡದ ಯಾರನು ಹೇಳಿದ್ದರೆಲ್ಲ ನನ್ನ ನಂಬು ನೋವುವನು. ಇದ್ದೋರು ಗುಡಿ ಒಳಗೆ ಇದ್ದೋರು ಆಚೆ ಮಾಮ, ನೀನು ಚಿಕ್ಕ ಮಕ್ಕಳನ್ನು ಬಿಟ್ಟು ಹೊರಟರೆ ನಾಳೆ ಅವರು ದೊಡ್ಡವರಾಗಿ ನನ್ನ ತಂದೆ ಏನಂತ ಹೇಳಿದರೆ ನಾವರಿಗೇನೆಂದು ಹೇಳಲಪ್ಪ, ನಾವರಿಗೇನೆಂದು ಹೇಳಲಿ ಮಾಮ.